ಹಾಯ್ ಫ್ರೆಂಡ್ಸ್, ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಈ ಥರ ರೆಡಿಯಾಗಿದ್ದೀನಿ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ದೇವಸ್ಥಾನದಲ್ಲಿ ಸಿಗ್ತೀನಿ, ಬನ್ನಿ ನೋಡೋಣ. ಅಲ್ಲಿ ಅಲಂಕಾರ ಎಲ್ಲ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮನೇಲೂ ಈ ಥರ ಪೂಜೆ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ ಫ್ರೆಂಡ್ಸ್. ನೋಡಿ, ದೇವಸ್ಥಾನದ ಹತ್ರ ಬಂದ್ವಿ. ಈಗ ದೇವಸ್ಥಾನದ ಹತ್ರ ಸ್ವಲ್ಪ ಆಚೆ ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡೆ. ನಾವು ಹೋದಾಗ ಅಷ್ಟು ಇಲ್ಲೆಲ್ಲ ಜನ ಕಮ್ಮಿ ಇದ್ದರು. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬರೋಷ್ಟರಲ್ಲಿ ಜನ ತುಂಬೋಗ್ಬಿಟ್ಟಿದ್ರು. ಆವಾಗಲೇ ಕಾರು ಗಾಡಿ ಎಲ್ಲ ನಿಂತಿದ್ದಾವೆ ನೋಡಿ. ಸ್ಕೂಲ್ ಮಕ್ಕಳೆಲ್ಲ ಬರ್ತಾಯಿದ್ರು. ನಾವಿಲ್ಲಿ ಗಡ್ಗಂಬ ಇದೆಯಲ್ಲ, ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಜನ ಎಲ್ಲ ಫುಲ್ ತುಂಬ್ಕೊಬಿಟ್ರು. ನೋಡಿ ಯಾವ ಥರ ಮಾಡಿದ್ದಾರೆ. ಅಲಂಕಾರ ಅಂತೂ ಸಖತ್ತಾಗಿ ಮಾಡಿದರು ಫ್ರೆಂಡ್ಸ್. ಬರೀ ಹೂವು ಆಚೆ ಎಲ್ಲ. ಹಾಗೆ ಒಳಗಡೆ ಬಂದುಬಿಟ್ಟು ಜೋಳ ಮತ್ತು ಈ ಪೈನಾಪಲ್ಲು ಫ್ರೂಟ್ಸಿಂದ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಒಳ್ಳೆ ಸಿಟಿ ಕಡೆ ಅಲಂಕಾರ ಮಾಡ್ತಾರಲ್ಲ, ಸಿಟಿ ಕಡೆ ದೇವಸ್ಥಾನಗಳು ಇರುತ್ತಲ್ಲ ಬ್ಯಾಂಗ್ಳೂರು ಸೈಡು, ಹಾಗೆ ಅಲಂಕಾರ ಮಾಡಿದರು. ಪ್ರತಿ ವರ್ಷವೂ ಈ ದೇವಸ್ಥಾನದಲ್ಲಿ ಇದೇ ಥರ ಇರುತ್ತೆ ಫ್ರೆಂಡ್ಸ್. ನಾನು ಲಾಸ್ಟ್ ಇಯರು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ವೀಡಿಯೋಸ್, ಏಕಾದಶಿ ದಿವಸ ಹೇಗೆ ಮಾಡ್ತಾರೆ ಏನು ಅಂತ. ನೋಡಿ, ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಪ್ರತಿಯೊಂದೂ ಬಾಳೆಕಂದು ಕಟ್ಟಿ ಎಲ್ಲದನ್ನು ಹೂವು ಅಲಂಕಾರ. ಇಲ್ಲಿ ಏನೋ ಈ ಥರ ಇಟ್ಬಿಟ್ಟು ಇದು ಬಟ್ಲು ಥರ ಅದರಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದ್ರು ನೋಡಿ. ಅದನ್ನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲಿ ದೇವಸ್ಥಾನದಲ್ಲಿ ಅಂತ ಹೇಳಿ. ಹಾಗೆ ನೋಡಿ, ಇದು ಒಳಗಡೆ ದೇವಸ್ಥಾನದ ಎಂಟ್ರಿ ಫ್ರೆಂಡ್ಸ್. ಬಾಗಿಲು ಅಂತಾರಲ್ಲ ಅದು. ಫುಲ್ಲು ಹೂವು ಡೆಕೋರೇಷನ್ ಫ್ರೆಂಡ್ಸ್. ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಒಳಗಡೆನೂ ನೋಡಿ ಕಾಣಿಸ್ತಾ ಇದೆ, ಜೋಳ ಮತ್ತು ಪೈನಾಪಲ್ಗಳಿಂದ ಅಲಂಕಾರ ಮಾಡಿದರು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್. ಮತ್ತು ದೇವ್ರ ದರ್ಶನವೂ ಅಷ್ಟೇ ಚೆನ್ನಾಗಿ ನೀಟಾಗಿ ಆಯಿತು. ಅಷ್ಟು ರಶ್ ಇದ್ರೂ ಚೆನ್ನಾಗಿ ದರ್ಶನ ಆಯಿತು ನೋಡಿ. ಇಲ್ಲಿ ದೂರದಿಂದನೂ ಕಾಣುತ್ತೆ, ನಾವು ಹತ್ರದಿಂದನೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ನೋಡಿ. ಇದು ಕಂಬಗಳಿಗೆ ಬಂದುಬಿಟ್ಟು ಇದು ಫ್ರೂಟ್ಸಿಂದ ಅಲಂಕಾರ ಮಾಡಿದ್ದಾರೆ. ಮೇಲೆ ಮೂಸಂಬಿ ಮತ್ತು ಫ್ಲವರು ಸೆಂಟ್ರಲ್ಲಿ, ಮತ್ತು ಮುಸ್ಕಿನ ಜೋಳ ಮತ್ತು ಫ್ಲವರು ಮತ್ತು ಪೈನಾಪಲ್ಲು. ಕೆಳಗಡೆ ಫುಲ್ಲು ಲಾಸ್ಟಲ್ಲಿ ಬಂದುಬಿಟ್ಟು ಇದು ಕಬ್ಬು ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ, ಇದು ಕಂಬ. ಇಲ್ಲಿ ಜನ ಓಡಾಡ್ತಾ ಇದ್ದೀನಿ, ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದು ಇಷ್ಟು ತಗೊಂಡೆ ನೋಡಿ. ಲಾಸ್ಟಲ್ಲಿ ಬಂದು ಕಬ್ಬು ಫುಲ್ಲು ಹೂವಿನ ಅಲಂಕಾರ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ದೇವ್ರ ದರ್ಶನ ಅಂತೂ ಚೆನ್ನಾಗಾಯ್ತು ನೋಡಿ. ದೂರದಿಂದನೂ ಅಲ್ಲಿ ಕಾಣ್ತಾ ಇದೆ. ಹಾಗೆ ನಾವು ಹತ್ರಕ್ಕೆ ಹೋಗಿನೂ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಇದು ಅಲ್ಲಿ ಸೈಡಲ್ಲಿ ಇಟ್ಟಿದ್ದಾರೆ, ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಹಾಗೆ ದೇವಸ್ಥಾನದ್ದೆಲ್ಲ ಒಂದು ಸುತ್ತು ದೇವ್ರದ್ದು ಗರ್ಭಗುಡಿ ಸುತ್ತಾಕಬೇಕಾದ್ರೆ ಅದನ್ನು ಒಂದು ವಿಡಿಯೋ ಮಾಡಿಕೊಂಡೆ. ಅಷ್ಟು ಜನ ಫ್ರೆಂಡ್ಸ್. ಜನ ಅಂದರೆ ನೋಡಿ, ನೋಡ್ತಾ ಇರ್ಬೋದು ನೀವು. ಹೊರಗಡೆ ಹೋಗೋಕ್ಕೆ ಒಂದು 1/2 hour ಆಯಿತು. ಹಾಗೆ ಹೊರಗಡೆ ಬಂದರೆ ಇಲ್ಲಿ ಊಟದ ಸಿಸ್ಟಮ್. ಪ್ರತಿ ವರ್ಷವೂ ಅಷ್ಟೇ ಊಟ ಚೆನ್ನಾಗಿ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ವೆರೈಟಿ ಊಟಗಳು ಕೊಡ್ತಾರೆ. ಒಳ್ಳೆ ಮದುವೆ ಊಟನೇ ಅಂತ ಹೇಳ್ಬೋದು. ಪ್ರತಿಯೊಂದು ಕೊಟ್ಟಿದ್ದರು. ಅನ್ನ ಸಾಂಬಾರು ಮತ್ತು ರಸಮು, ಇದೇನು ಪಲಾವು, ಮೈಸೂರು ಪಾಕು, ವಡೆ, ಕೇಸರಿ ಬಾತು ಮತ್ತು ಒಂದು ಸ್ವಲ್ಪ ಪೊಂಗಲ್ಲು, ಪಲಾವು, ಮೊಸರು ಬಜ್ಜಿ, ಮೊಸರನ್ನ, ಇಷ್ಟು ವೆರೈಟಿ ಕೊಟ್ಟಿದ್ದರು ಫ್ರೆಂಡ್ಸ್. ಹಪ್ಪಳ ಮತ್ತು ಅದೇನೋ ಕಾಳು ಪಲ್ಯ ನೋಡಿ ಇಲ್ಲಿದೆ. ಮತ್ತು ಇದು ಪೊಂಗಲ್ ಒಂದು ಸ್ವಲ್ಪ ಕೊಟ್ಟಿದ್ದರು. ಈ ವೆರೈಟೀಸ್ ಆಫ್ ಊಟ ಕೊಟ್ಟಿದ್ದರು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಒಂದು ಫೋಟೋ ತಗೊಂಡ್ವಿ ಅಲ್ಲಿ. ಮತ್ತು ಇದು ನಮ್ಮೂರಿನ ದೇವಸ್ಥಾನದ ಅಲಂಕಾರ ಫ್ರೆಂಡ್ಸ್. ಥ್ಯಾಂಕ್ ಯು.